ಮಠ ಟ್ರಸ್ಟ್ ಹುಬ್ಬಳ್ಳಿ ವತಿಯಿಂದ ನಡೆದಿರ್ತಕ್ಕಂಥ ಜಗದ್ಗುರು ಶ್ರೀ ಸಿದ್ಧಾರೂಢರ 190ನೇ ಜಯಂತ್ಯೋತ್ಸವ ಹಾಗೂ ಶ್ರೀ ಜಗದ್ಗುರು ಶ್ರೀ ಗುರುನಾಥರವರ 115ನೇ ಜಯಂತ್ಯೋತ್ಸವದ ಅಂಗವಾಗಿ ಹಾಗೂ ಸಿದ್ಧಾರೂಢರ ಕಥಾಮೃತದ ಶತಮಾನೋತ್ಸವ ಈ ಕಾರ್ಯಕ್ರಮದ ವಿವಿಧ ಕಾರ್ಯಕ್ರಮಗಳಿಂದ ಇವತ್ತು ಭಾಳ ಅದ್ಭುತವಾಗಿ ಕಾರ್ಯಕ್ರಮಗಳು ಪ್ರಾರಂಭ ಆಗಿದ್ದಾವೆ. ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಮಹಾಮಂಡಲೇಶ್ವರ ಸ್ವಾಮೀಜಿ ಉತ್ತರಕಾಶಿಗ ಅವರ ಪಾದಾರಗಳಿಗೆ ನಮಸ್ಕರಿಸುತ್ತಾ ಶ್ರೀ ಜಗದ್ಗುರು ಶ್ರೀ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಇವರ ಪಾದಾರಗಳಿಗೆ ನಮಸ್ಕರಿಸಿ ಸದ್ಗುರು ಶ್ರೀ ಅಭಿನವ ಮಹಾಸ್ವಾಮಿಗಳು ಸಿದ್ಧಾರೂಢ ಮಹಾಸ್ವಾಮಿಗಳು ಹುಬ್ಬಳ್ಳಿ ಇವರ ಪಾದಾರಗಳಿಗೆ ನಮಸ್ಕರಿಸಿ ಶ್ರೀ ಸದ್ಗುರು ಶ್ರೀ ಮಲ್ಲೇಯ ಮಹಾಸ್ವಾಮಿಗಳು ಗುಡಿಗೆರೆ ಇವರ ಪಾದಾರಗಳಿಗೆ ನಮಸ್ಕರಿಸಿ ವೇದಿಕೆ ಮೇಲೆ ಇವರ ಮುಂದೆ ಇರತಕ್ಕಂಥ ಎಲ್ಲ ಪರಮ ಪೂಜ್ಯ ಗುರುಗಳ ಪಾದಾರಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಸಿದ್ಧಾರೂಢ ಮಠ ಟ್ರಸ್ಟಿನ ಅಧ್ಯಕ್ಷರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಕಲ್ಯಾಣ್ ಶೆಟ್ಟಿ ಹಾಗೂ ಈ ವಿಶ್ವ ವೇದಾಂತ ಪರಿಷತ್ತಿನ ಅಧ್ಯಕ್ಷರು ಆತ್ಮೀಯರಾದ ಶ್ರೀ ಶಮಾನಂದ್ ಪೂಜಾರಿ ಅವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಮನೋಳ್ಳಿ ಅವರೇ, ರಮೇಶ್ ಬೆಳಗಾವಿ ಅವರೇ, ಬಾಳು ಮುರ್ಜಿಕೊಂಡಿ ಅವರೇ, ವಿನಾಯಕ್ ರೋಡ್ಕೆ ಅವರೇ, ಶ್ರೀಮತಿ ಗೀತಾ ಕಲಬುರ್ಗಿ ಅವರೇ, ಶ್ರೀಮತಿ ಸರ್ವಮಂಗಲ ಪಾಠಕ್ ಅವರೇ ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಿದ್ಧಾರೂಢ ಪರಮ ಪೂಜ್ಯ ಸಿದ್ಧಾರೂಢರ ಆತ್ಮೀಯ ಭಕ್ತರಿದ್ದಾರೆ. ಇವತ್ತ ಕಾರ್ಯಕ್ರಮಕ್ಕೆ ನನಗೆ ಹೇಳಿ ಬರ್ಬೇಕಂತೇಳಿ, ಆದರೆ ಇಲ್ಲಿ ಬಂದ ಮೇಲೆ ಅಭಿನವ ಶ್ರೀಗಳು ಒಂದಿಲ್ಲೇ ಕಾರ್ಯಕ್ರಮವನ್ನು ನೆರವೇರಿಸಿದ್ರು. ಅದು ಇವತ್ತು ನನಗೆ ಮತ್ತೆ ನೆನಪರಿಗೆ ಬರ್ತಾ ಇದೆ. ಅದರ ಜೊತೆ ಟ್ರಸ್ಟ್ ಕಮಿಟಿಯವರು ಈಗ ನೀವು ಮಾತಾಡಬೇಕಂತೇಳಿ ನಾನು ವೇದಿಕೆ ಮೇಲೆ ಕೂತ್ಕೊಂಡಾಗ ನನಗೆ ಅನ್ಸಾಕತ್ತಿದ್ದು, ಯಾವ ಜನ್ಮದ ಪುಣ್ಯ ಐತೋ ಗೊತ್ತಿಲ್ಲ ನನಗೆ, ಆದರೆ ಇವತ್ತಿಷ್ಟೆಲ್ಲ ಪರಮ ಪೂಜ್ಯರ ಜೊತೆ ನನಗೆ ಅವರ ಪಾದಾರದಲ್ಲಿ ಕುಂದರ್ಸಕ್ಕೆ ಕೊಟ್ಟಾರಲ್ಲ, ಇದು ಸಿದ್ಧಾರೂಢ ಜಪ್ಪನ ಅಜ್ಜನ ಆಶೀರ್ವಾದ ಬಿಟ್ಟರೆ ಇನ್ನು ಯಾರಿಗೂ ಸಾಧ್ಯ ಇಲ್ಲ ಅನ್ನೋದನ್ನು ನಾನು ಹೇಳಿದ್ದೇನೆ. ಸಿದ್ಧಾರೂಢಜ್ಜರ ಮಹಾತ್ಮೆಯನ್ನು ಹೇಳೋದು ನನಗೇನಿಲ್ಲ, ಯಾಕಂದ್ರೆ ಈಗ ತಾಯಂದರು ಪೂಜ್ಯ ತಾಯಂದರು ಕೂಡ ಮಾತಾಡ್ತಾ ಇದ್ದಾರೆ. ಎಷ್ಟು ಅದ್ಭುತವಾಗಿ ವಿಷಯಗಳ ಮಂಡನೆ ನಡೆದಿರ್ತಕ್ಕಂಥ ನೋಡಿದ್ರೆ ಬಹುಶಃ ನಮ್ಮ ಹುಬ್ಬಳ್ಳಿಯವರು ಯಾಕೋ ಸ್ವಲ್ಪ ಕಳ್ಕೊತಿದ್ದಾರೆ ಅನ್ನೋಂಥ ಭಾವನೆ ನನಗೆ ಬರ್ತಾ ಇದೆ. ಇಷ್ಟು ಅದ್ಭುತವಾಗಿ ಇಲ್ಲಿ ಎಲ್ಲ ವಿಚಾರಗಳನ್ನು ಮಂಡನೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೇಳ್ಕೊಳ್ಬೇಕಾಗಿದೆ. ಬಹುಶಃ ನಾನು ಅಂತ ನನಗೆ ಇನ್ನು ಮುಂದಿನ ಕಾರ್ಯಕ್ರಮ ಇದಿಲ್ಲ ಅಂದ್ರೆ ನಾವು ಕೂತ್ಕೊಂಡು ಎಷ್ಟೊತ್ತನ ರಾತ್ರಿ ಆದರೂ ಇದನ್ನು ಕೇಳ್ಕೊಂಡು ಹೋಗ್ಬೇಕು ಅನ್ನೋಂಥ ಭಾವನೆ ಇದೆ. ಅಂದರೆ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೆದಾಗ ಇಷ್ಟೆಲ್ಲ ವೇದಿಕೆ ಮೇಲೆ 300ಕ್ಕಿಂತ ಹೆಚ್ಚು ಗುರುಗಳು ಬಂದು ಇದರಲ್ಲಿ ಭಾಗವಹಿಸಿ ನಮ್ಮ ಇಡೀ ಹುಬ್ಬಳ್ಳಿಯನ್ನು ನೀವು ಪಾವನಮಯ ಮಾಡಿದಿರಿ ಅನ್ನುವಂಥದ್ದನ್ನು ಕೂಡ ನಾನು ಅಷ್ಟೇ ಮುಕ್ತವಾಗಿ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಯೋಚನೆ ಮಾಡಿ, ಸಿದ್ಧಾರೂಢರು ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಕೀರ್ತಿ ಹೇಗಿತ್ತು ಅನ್ನೋಂಥದ್ದನ್ನು ನಾವು ಯೋಚನೆ ಮಾಡ್ಕೋಬೇಕಾಗಿದೆ. ಒಬ್ಬ ಅಜ್ಜ ಕೇವಲ ನಮ್ಮ ಹುಬ್ಬಳ್ಳಿಗಷ್ಟೇ ಸೀಮಿತ ಆಗ್ಲಾರ್ದನ್ನ ಇಡೀ ಕರ್ನಾಟಕಕ್ಕೆ ಆಗ್ತಾರ, ಇಡೀ ತೆಲಂಗಾಣ ಆಗ್ತಾರ, ಇಡೀ ಆಂಧ್ರ ಪ್ರದೇಶಕ್ಕೆ ಆಗ್ತಾರ, ಇಡೀ ಗೋವಾದಲ್ಲಿ ಸಿಗ್ತಾರಾಗ್ತದೆ, ಇಡೀ ಮಹಾರಾಷ್ಟ್ರದಲ್ಲಿ, ಅಂದರೆ ಹೆಚ್ಚು ಕಮ್ಮಿ ದಕ್ಷಿಣ ಭಾರತದಿಂದ ಎಲ್ಲರೂ ಕೂಡ ಇವತ್ತು ಯಾರೋ ಪರಮ ಭಕ್ತರು ಯಾರಾದಾರ ಸಿದ್ಧಾರೂಢ ಅಂದರೆ ಇಡೀ ದಕ್ಷಿಣ ಭಾರತನೇ ಸಿದ್ಧಾರೂಢರ ಪರಮ ಭಕ್ತರಾಗಿ ಇವತ್ತು ಅವರೆಲ್ಲರೂ ಸಿದ್ಧಾರೂಢ ಅಜ್ಜನ ಆಶೀರ್ವಾದದಿಂದ ನಾವೆಲ್ಲರೂ ನೆನೆಸಿ ನಿಂತಿದ್ದನ್ನು ನಾವು ನೋಡಬೇಕಾಗುತ್ತೆ. ಇವತ್ತು ಸಿದ್ಧಾರೂಢರು ಇಂದು ಆರಾಧ್ಯ ದೇವಾಗಿ ಸಿದ್ಧಾರೂಢ ಮಠ ಕಾರ್ಯಕ್ರಮಕ್ಕೆ ಬಹಳ ಅನೇಕ ನಾನು ಸಂದರ್ಭದಲ್ಲಿ ಬರ್ತೇನೆ. ನನಗೇನು ವಿಶೇಷ ಅಲ್ಲ, ಯಾಕಂದ್ರೆ ಅವರ ಭಕ್ತಾಗಿ ನಾನು ಒಬ್ಬ ಸಾಮಾನ್ಯ ಸೇವಕನಾಗಿ ಇಲ್ಲಿ ಬಂದು ಹೋಗುವಂಥ ಸಾಕಷ್ಟು ಸಲ ಬರ್ತೇನೆ, ಹೋಗ್ತೇನೆ. ಯಾವಾಗ ಸಮಯ ಸಿಗುತ್ತೆ ರಾತ್ರಿ ಆದರೂ ನಾವೆಲ್ಲರೂ ಕೂಡ ಬಂದು ಹೋಗುವಂಥದ್ದನ್ನು ಕೂಡ ನಾವು ಮಾಡುವಂಥದ್ದಾಗುತ್ತೆ. ಆದರೆ ನಿಮ್ಮೆಲ್ಲರಿಗೂ ನನ್ನಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು, ಸಾಮಾನ್ಯ ಕಾರ್ಯಕರ್ತನನ್ನು ಈ ಸ್ಥಳದಲ್ಲಿ ತಂದು ನಿಲ್ಲಿಸೋಕೆ ಯಾರು ಕಾರಣ ಅಂದ್ರೆ ಅದು ಸಿದ್ಧಾರೂಢ ಅಜ್ಜನ ಕಾರಣ ಅನ್ನೋಂಥದ್ದು ಅಷ್ಟೇ ಹೆಮ್ಮೆಗೆ ನನಗೆ. പക്ഷെ ನಾನು ಕನಸು ಮನಸ್ಸಲ್ಲಿ ಕೂಡ ನೆನೆಸಿರ್ಲಿಲ್ಲ ನಾನು ಈ ರೀತಿಯಾದಂಥ ಜವಾಬ್ದಾರಿ ನನಗೆ ಬರುತ್ತೆ ಅನ್ನೋಂಥದ್ದನ್ನು. ಆದರೆ ನಾನು ಎಲ್ಲ ಇಲ್ಲಿ ಕೂತಿರ್ತಕ್ಕಂಥ ಭಕ್ತಾದಿಗಳು ಹೇಳ್ತೀನಿ, ಸಿದ್ಧಾರೂಢ ಜನ ಮೇಲೆ ಶ್ರದ್ಧೆ ಇಟ್ಟು ನೀವು ಮಾಡಿರಿ, ನಿಮ್ಗೆ ಯಾವುದೇ ಕೆಲಸ ಕಡೆ ಹುಸಿ ಹೋಗಂಗಿಲ್ಲ, 100% ಸಾಧಿಸ್ತೀವಿ ಅನ್ನೋಂಥದ್ದನ್ನು ಕೂಡ ಅಷ್ಟೇ ಮಹತ್ವವಾಗಿರ್ತಕ್ಕಂಥ ಸಂಗತಿ ಇವತ್ತು. ಬಹುಶಃ ಆಗಲೇ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರು, 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವೇಶ್ವರರು ಕಲ್ಯಾಣ ಕ್ರಾಂತಿಯನ್ನು ಮಾಡಿ ಕಲ್ಯಾಣ ರಾಜ್ಯವನ್ನು ಕಟ್ಟಿದರೆ, ಸಿದ್ಧಾರೂಢರು ಹುಬ್ಬಳ್ಳಿನ ಕಲ್ಯಾಣ ರಾಜ್ಯವನ್ನಾಗಿ ಮಾಡುವಂಥದ್ದನ್ನು ಮಾಡಿದಲ್ಲ, ಇದು ನಮ್ಗೆ ಎಂದೂ ಕೂಡ ನೆನಪಾಗಲಾರ್ದಂಥ ಸಂಗತಿ ಅನ್ನೋಂಥದ್ದನ್ನು ಕೂಡ ಹೇಳ್ತೇನೆ. ವಿಶೇಷವಾಗಿ ಶಾಸ್ತ್ರ, ಭಗವದ್ಗೀತೆ ಹಾಗೂ ನಿಜಗುಣ ಶಾಸ್ತ್ರಗಳ ಈ ಮಟ್ಟದಲ್ಲಿ ನಡೆಸ್ಕೊಂಡು ಬಂದಿದ್ದು
ಎಲ್ಲರೂ ಕೂಡ ಇವತ್ತು ಇಡೀ ಸಮಾಜವನ್ನು ಒಂದಾಗಿ ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥದ್ದನ್ನು ಯಾವುದಾದ್ರೂ ಮಠಗಳಿದ್ರೆ ಅದು ಸಿದ್ಧಾರೂಢ ಮಠ ಅನ್ನೋಂಥದ್ದನ್ನು ಕೂಡ ಅಷ್ಟೇ ಮೇಲೆ ಹೇಳಕ್ಕೆ ಇಷ್ಟಪಡ್ತೇನೆ. ಬಹುಶಃ ತಾವೆಲ್ಲರೂ ಕೂಡ ಕೇಳಿದಿರಿ, ನಾನೇನು ಹೇಳೋದು ಹೊಸ ಅನ್ನೋಂಥದ್ದು. 1927ರಲ್ಲಿ ಸಿದ್ಧಾರೂಢಜ್ಜರು ಒಬ್ಬ ಸಾಧುವಿನ ಕೈಯಲ್ಲಿ ತಂಬೂರಿ ಇಟ್ಟು ಓಂ ನಮಃ ಶಿವಾಯ ಅನ್ನುವಂಥ ಮಾತನ್ನು ಹೇಳಿಕೊಟ್ರೆ ಇವತ್ತು ಎಷ್ಟು ವಿಶೇಷ ಅಂದರೆ 98 ವರ್ಷಗಳ ಕಾಲ ನಿರಂತರವಾಗಿ, ಇನ್ನು 2 ವರ್ಷಕ್ಕೆ 100 ವರ್ಷ ಆಗುತ್ತೆ, ಎಂದೂ ಕೂಡ ತಂಬೂರಿ ಕೆಳಗಿಡಕ್ಕಾಗಲಿಲ್ಲ, ಇಡುವಂಥ ಪ್ರಶ್ನೆ ಬರಲಿಲ್ಲ. ನಿರಂತರವಾಗಿ 24 ಗಂಟೆಗಳು ಕೂಡ 94 ವರ್ಷದಿಂದ ಸಿದ್ಧಾರೂಢರ ತಪಸ್ಸಿನ ಫಲ ಏನಾದರೂ ಇದ್ರೆ ಇವತ್ತು ಆ ತಂಬೂರಿ ನಾವು ಹೇಳ್ಬೋದು ಅನ್ನೋದನ್ನು ಕೂಡ ಬರ್ತದೆ. ಅಂದರೆ ಯೋಚನೆ ಮಾಡಿ, 98 ವರ್ಷಗಳ ಕಾಲ ನಿರಂತರವಾಗಿ 24 ಗಂಟೆಗಳ ಕಾಲ ಇಲ್ಲಿ ಓಂ ನಮಃ ಶಿವಾಯ ನಡೀತಿದೆ ಅಂತಂದರೆ ಯಾರೂ ಅಷ್ಟು ಹಗರಾಗಕ್ಕೆ ಸಾಧ್ಯ ಇಲ್ಲ. ತಂಬೂರಿಯನ್ನು ಕೆಳಗಿಡಲಾದ 98 ವರ್ಷಗಳ ಕಾಲ ನಿರಂತರ ಸೇವೆ ನಡೀತಿದೆ ಅಂದರೆ ಬಹುಶಃ ಸಿದ್ಧಾರೂಢಜ್ಜನ ಆಶೀರ್ವಾದ, ಸಿದ್ಧಾರೂಢಜ್ಜನ ಇಲ್ಲಿ ನೆಲೆಸಿ ನಮಗೆಲ್ಲರಿಗೂ ಕೂಡ ಪೂರಕವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಸಿದ್ಧಾರೂಢರ 2 ಪ್ರಮುಖ ಕಣ್ಣುಗಳಂತ ಹೇಳ್ತೇವೆ ನಾವೆಲ್ಲರೂ ಕೂಡ. ಒಂದು ಗುರುನಾಥರೂಢ ಸ್ವಾಮೀಜಿಗಾದರೆ, ಇನ್ನೊಂದು ಶಾಸ್ತ್ರ ಇರ್ತಕ್ಕಂಥ ಶಿವಪುತ್ರರೂಢ ಸ್ವಾಮೀಜಿಗಳು ಅಷ್ಟೇ ಸಿದ್ಧಾರೂಢರಿಗೆ ಭಾಳ 2 ಕಣ್ಣುಗಳಾಗಿ ನೋಡಿದ್ದೇವೆ. ಅನೇಕ ಸಂದರ್ಭದಲ್ಲಿ ವಿಶೇಷವಾಗಿ ರಾಜಕಾರಣಿಗಳು ಭಾಳಷ್ಟು ಮಾತಾಡುವಂಥದ್ದನ್ನು ನಾವು ನೋಡ್ತೇವೆ. ಹೆಂಗೆ ನಮ್ಮ ಭಾಷಣ, ನಮ್ಮ ನಡೆ ನುಡಿಗಳು ಇರ್ತಾವ ಅಂತಂದ್ರೆ ನಾಲ್ಗಿಗೂ ಮೆದುಳಿಗೆ ಕನೆಕ್ಟ್ ಇರಂಗಿಲ್ಲ ಅನ್ನುವಂಥ ರೀತಿಯಲ್ಲಿ ಮಾತಾಡಿ ಹೋಗುವಂಥದ್ದನ್ನು ಭಾಳ ಕಡೆ ನಾವು ಹವ್ಯಾಸ ಮಾಡ್ಕೊಂಡ್ಬಿಟ್ರೆ ಇವತ್ತು ರಾಜಕಾರಣಿಗಳನ್ನು. ಆದರೆ ನಾವು ಈ ಮಠದಾಗ ನಿಂತು ಮಾತಾಡಬೇಕಾದಂಥ ಸಂದರ್ಭ ಬಂದರೆ ನಾವು ಒಂದ್ಸಲ ಅಜ್ಜನ ಯೋಚನೆ ಮಾಡಬೇಕು, ಅಜ್ಜನ ಬಗ್ಗೆ ಚಿಂತನೆ ಮಾಡಬೇಕು. ಅವಾಗ ನಮ್ಗೆ ಯಾವ ರೀತಿ ಕನೆಕ್ಷನ್ ಸಿಗುತ್ತಂತಂದ್ರೆ, ಯಾವಾಗ ಶ್ರೀ ಸಿದ್ಧಾರೂಢಜ್ಜರು ಬದುಕಿದಂತೆ ಬೋಧಿಸಿದರು, ಆದರೆ ಬೋಧಿಸಿದಂತೆ ನಡೆದು ತೋರಿಸೋರು ಯಾರಿದ್ರೆ ಅದು ಹಠಯೋಗಿ ಸಿದ್ಧಾರೂಢರು ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬರ್ತೇನೆ. ಯಾಕಂದರೆ ಅನೇಕ ನಾವು ಆಚಾರ ವಿಚಾರಗಳನ್ನು ಹೇಳ್ತೇವೆ, ಭಾಳಷ್ಟು ಹೇಳುವಂಥದ್ದನ್ನು ಮಾಡ್ತೇವೆ. ಆದರೆ ನೀ ಹೆಂಗೆ ನಡೀತೀಪ ಅಂತ ಮಾತಂತ ಕೇಳಿದಾಗ ನಾನು ಬೇರೆ ಬಿಟ್ಟು ನಾ ಇಲ್ಲಿ ಹೇಳಕ್ಕೆ ಬಂದಿನಿ ಹೇಳೋಕೇನೆ ಅನ್ನೋಂಥದ್ದನ್ನು ಭಾಳಷ್ಟು ಜನ ನೋಡ್ತೇವೆ. ಆದರೆ ಸಿದ್ಧಾರೂಢಜ್ಜರು ಏನು ಹೇಳಿದ್ರು ಅದನ್ನು ಮಾಡಿದರು, ಏನು ಹೇಳ್ತಿದ್ರು ಅದಕ್ಕೆ ಬದುಕುವಂಥ ನಿಟ್ಟಿನಲ್ಲಿ ಬಹುದೊಡ್ಡದಾಗಿರ್ತಕ್ಕಂಥ ಕೊಡುಗೆಯನ್ನು ನಮ್ಮ ಇಡೀ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಸಂಧಿಗಳನ್ನು ನೋಡಬೇಕು. ಜೀವನದುದ್ದಕ್ಕೂ ಕೂಡ ತಪಸ್ವಿನ ಶೈಲಿಯಲ್ಲಿ ಬದುಕಿದರು. ವಿಶೇಷವಾಗಿ ಹಿಂದೂ ಧರ್ಮದ ತ್ರಿಮೂರ್ತಿಗಳಲ್ಲಿ ಒಬ್ಬರಾದಂಥ ಸಾಕ್ಷಾತ್ ಶಿವನ ಅವತಾರ ಸಿದ್ಧಾರೂಢರು ಅನ್ನುವಂಥದ್ದನ್ನು ನಾವೆಲ್ಲರೂ ಒಪ್ಕೊತೇವೆ. ಇವತ್ತು ಸಾಕ್ಷಾತ್ ಶಿವನ ಅವತಾರನಾಗಿಯೇ ಇವತ್ತು ಸಿದ್ಧಾರೂಢರು ನಮಗೆಲ್ಲರಿಗೂ ಕೂಡ ಕಾಣುವಂಥದ್ದನ್ನು, ಶಿವನನ್ನು ನಾವು ಎಲ್ಲಿ ನೋಡಬೇಕು ಅಂತ ಕೇಳಿದ್ರೆ ಸಿದ್ಧಾರೂಢ ಮಠಕ್ಕೆ ಬಂದರೆ ಪರಮಶಿವ ನಮಗೆ ಸಿಗ್ತಾನೆ ಅನ್ನತಕ್ಕಂಥ ವಿಶ್ವಾಸ ಎಲ್ಲ ಭಕ್ತರಿಗೂ ಕೂಡ ಇರ್ತಕ್ಕಂಥ ಸಂಗತಿಯನ್ನು ನೋಡಿದ್ದೇವೆ. ಹೀಗೆ ಇವತ್ತು ಸಿದ್ಧಾರೂಢಜ್ಜರು ಆಧ್ಯಾತ್ಮದ ಜೊತೆಗೆ ಉತ್ತುಂಗ ಸಾಮಾನ್ಯನಿಗೂ ಕೂಡ ಆಧ್ಯಾತ್ಮದ ರುಚಿಯನ್ನು ಹುಟ್ಟಬೇಕು ಎಂದು ಸರಳ ಆಚರಣೆಗೆ ಜಾರಿಗೆ ತಂದಿರತಕ್ಕಂಥವ್ರು ಅಜ್ಜನವರು. ಈ ರೀತಿ ಅನೇಕ ಪವಾಡಗಳನ್ನು ಕೂಡ ಇವತ್ತು ಸಿದ್ಧಾರೂಢಜ್ಜರು ಮಾಡಿರ್ತಕ್ಕಂಥ ಸಂಗತಿಗಳನ್ನು ನಾವು ನೋಡಿದ್ದೇವೆ. ನಾನು ಒಂದು ಅವರ ಬುಕ್ಕನ್ನು ಓದ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕಂಡುಕೊಂಡ್ವಿ. ಸಿದ್ಧಾರೂಢಜ್ಜರಿಗೆ ಒಬ್ಬ ಭಕ್ತ ಬಂದು ಅವ್ರ ಮುಂದೆ ನಿಂತ್ಕೊಂಡು ಅಜ್ಜರ ಕೇಳ್ತಾರೆ, ಅಜ್ಜರ ನೀವು ಶಿವನ ನೋಡಿರಿ, ಪರಮಶಿವನ ನೋಡಿರಿ ಅಂತಂದೇಳಿ. ಅವಾಗ ಅಜ್ಜರು ನಿರ್ಲಿಪ್ತವಾಗಿಯೇ ನೋಡೇನು ಪಾತಮ್ಮ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅವಾಗ ಆ ಭಕ್ತ ಅಜ್ಜರ ನನಗೂ ಹಂಗಂದ್ರೆ ತೋರಿಸ್ರಿ ಅಜ್ಜನ, ಶಿವ ಪರಮಾತ್ಮನನ್ನು ಶಿವನನ್ನು ನನಗೆ ತೋರಿಸ್ರಿ ಅಂತ ಹೇಳಿದಾಗ ನನಗೆ ತೋರಿಸ್ರಿ ಅಂತ ಕೇಳಿದ್ರು. ಅವಾಗ ಅಜ್ಜಾರ ತೋರಿಸ್ತೀನಿ ಏನು ತಪ್ಪೇನಿಲ್ಲ, ನಾನು ತೋರಿಸ್ಬೋದು ಅಂತೆ. ಅವಾಗ ಅಜ್ಜಾರು ಹೇಳಿದ್ರು, ಹಾಗಾದರೆ ಯಾವಾಗ ತೋರಿಸ್ತೀನಿ ಅಂತ. ನೀ ಯಾವಾಗ ಹೇಳ್ತೀವಿ ಅವಾಗ ನಾನು ತೋರಿಸ್ತೀನಿ, ಹಾಗಾದ್ರೆ ಈಗ ತೋರಿಸ್ಬಿಡ್ರಿ ನನಗೆ ಅಂತೇಳಿ ಅಂದರೆ ಅಜ್ಜಾರಿಗೆ ಶಿಷ್ಯ ಕೇಳ್ತಾರೆ. ಅವಾಗ ಅಜ್ಜಾರು ಹೇಳಿದರು, ಅಲ್ಲೇ ಇರ್ತಕ್ಕಂಥ ಯಾವಾಗ ನೋಡ್ತೀನಿ ಅಂತ ಕೇಳಿದಾಗ ಯಾವಾಗ ತೋರಿಸ್ತೀನಿ ಅನ್ನೋಂಥದ್ದನ್ನು ಅಪ್ಪ ನೀನು ಹೇಳಿ ತೋರಿಸ್ಬೇಕಲ್ಲ ಅಂತ ಭಕ್ತರದ್ದು. ಅವಾಗ ಅಜ್ಜಾರು ಹೇಳಿದ್ರಲ್ಲಿ ಕಬೀರ ಅಂತ ಕೂಗಿದೆ. ಕಬೀರ ಏನು ಮಾಡ್ತಾ ಇದ್ದ, ಸ್ನಾನ ಮಾಡ್ತಾ ಇದ್ದ. ಯಾವುದೇ ರೀತಿಯಾದಂಥ ವಸ್ತ್ರಗಳನ್ನು ಧರಿಸದೆ ಅಲ್ಲಿ ಸ್ನಾನಕ್ಕಿಳಿದು ಸ್ನಾನ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ಕಬೀರ ಅಂತ ಕರೆದಾಗ ಕಬೀರ ನೇರವಾಗಿ ಓಡಿ ಬಂದು ಅಜ್ಜರ ಮುಂದೆ ನಿಂತಾಗ ಅಜ್ಜರು ಹೇಳ್ತಾರ, ಶಿವನ್ ಕೇಳಿದನಪ್ಪ ಇಲ್ಲಿ ಬಂದ ನೋಡಿ ಇವನೇ ಶಿವ ಪರಮಾತ್ಮ ಅಂತಕ್ಕಂಥ ಮಾತನ್ನು ಹೇಳಿದಾಗ ಅವ್ನು ಆಶ್ಚರ್ಯ ಆಗುತ್ತೆ, ಏನು ಹಿಂಗೆ ಕರೆದು ಹೇಳಿ ತೋರ್ಸಕತ್ತ ನನಗೆ ಅಂತಂದೆ. ಅಂದರೆ ಯಾರು ಗುರುವಿನಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವಾಸಕ್ಕೆ ಭಕ್ತಿಯಿಂದ ನಡೆದುಕೊಳ್ಳುವಂಥದ್ದು ಮಾಡ್ತಾರ ಅವ್ರಿಗೆ ಶಿವ ಎಲ್ಲಿದ್ದರೂ ಕಾಣ್ತಾನ ಅಂತಕ್ಕಂಥದ್ದು, ಯಾವುದೇ ರೂಪದಲ್ಲಿ ಶಿವನನ್ನು ನಾವು ಪಡೆಯೋಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟವರು ಪರಮ ಪೂಜ್ಯ ಸಿದ್ಧಾರೂಢರು ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಈ ರೀತಿ ಸಿದ್ಧಾರೂಢರ ಮಹಾತ್ಮೆಯನ್ನು ಇವತ್ತು ಭಾಳ ಅದ್ಭುತವಾಗಿ ನಮ್ಮೆಲ್ಲ ವಿಶೇಷವಾಗಿ ನಮ್ಮ ಟ್ರಸ್ಟ್ ಸಮಿತಿಯ ಸದಸ್ಯರು ಎಲ್ಲರೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ವಾಮೀಜಿಗಳನ್ನು ಕರೆಸಿ ಎಲ್ಲ ಗುರುಗಳನ್ನು ತರಿಸಿ ಸಿದ್ಧಾರೂಢರ ಮಹಾತ್ಮೆಯನ್ನು ಇಡೀ ಇವತ್ತು ನಾವು ಕೇವಲ ಕರ್ನಾಟಕ ಅಲ್ಲ, ಉತ್ತರ ಕರ್ನಾಟಕ, ನಮ್ಮ ದಕ್ಷಿಣ ಭಾರತ ಅಲ್ಲ, ಇಡೀ ದೇಶಾದ್ಯಂತ ಪ್ರಸರಿಸ್ತಕ್ಕಂಥ ಸಂಗತಿಗಳು ನಮಗೆ ಬೇಕಾಗಿದ್ದಾವೆ.
ಯಾಕಂದರೆ ನಾವು ಏನು ಮುಂದೆ ಕೊಟ್ಟೋಕ್ಕಿವಿ ಅಂತಂದರೆ ಮುಂದಿನ ಯುವ ಪೀಳಿಗೆಗೂ ಕೂಡ ನಾವೇನಾದರೂ ಕೊಟ್ಟು ಹೋಗಬೇಕು ಅಂತದಾಗುತ್ತೆ. ಈಗ ನೋಡಿ 98-100 ವರ್ಷದಿಂದ ಸಿದ್ಧಾರೂಢರಂದು ಹಚ್ಚಿರ್ತಕ್ಕಂಥ ಇವತ್ತು ನಮ್ಮದೇನು ತಂಬೂರಿ ಇಲ್ಲಿ ನಾವು ನಡೆಸುವಂಥದ್ದಾಗುತ್ತೆ. ಇವತ್ತು ನಡೀತೈತೆ ಅಂದರೆ ಮುಂದಿನ ಪೀಳಿಗೆ ನಾವು ಏನು ಕೊಟ್ಟು ಹೋಗ್ಬೇಕು ಅನ್ನೋಂಥದ್ದು ಬಂದಾಗ ಈ ರೀತಿ ಮಹಾತ್ಮನ ನಡೆದಾಡಿರ್ತಕ್ಕಂಥ ಎಲ್ಲ ಸಂಗತಿಗಳನ್ನು ನಾವು ಮುಂದಿನ ಪೀಳಿಗೆಗೆ ಕೊಟ್ಟು ಹೋಗಬೇಕು. ಈ ರೀತಿಯಾದಂಥ ಕಾರ್ಯಕ್ರಮ ನಡೆದಾಗ ವಿಶೇಷವಾಗಿ ಮಕ್ಕಳನ್ನು ಕರ್ಕೊಂಬರುವಂಥ ಸ್ವಲ್ಪ ಹವ್ಯಾಸ ನಾವು ಮಾಡ್ಕೊಂಡ್ವಿ ಅಂತಂದರೆ ಮುಂದಿನ ಪೀಳಿಗೆಗೆ ನಾವು ಒಂದು ಬಹುದೊಡ್ಡದಾಗಿರ್ತಕ್ಕಂಥ ಕಾಣಿಕೆಯನ್ನು ಕೊಟ್ಟೋಗಕ್ಕೆ ಸಾಧ್ಯ ಇದೆ ಅನ್ನೋಂಥ ಮಾತನ್ನು ಹೇಳಿ ಇವತ್ತು ನನಗೆ ಕರೆಸಿ ಮಾತಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಟ್ರಸ್ಟ್ ಸಮಿತಿಯ ಸದಸ್ಯರು ಎಲ್ಲ ಪರಮ ಪೂಜ್ಯ ಗುರುಗಳಿಗೂ ಪಾದಾಭಗಳಿಗೆ ನಮಸ್ಕರಿಸಿ ನನ್ನ 4 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಅನಂತ ನಮಸ್ಕಾರ. ಬಹಳ ಅದ್ಭುತವಾಗಿ ಮಾತನಾಡಿದ್ವಿ. ಸದ್ಗುರು ಸಿದ್ಧಾರೂಢಪ್ಪನ ಭಕ್ತಿ ಅವರ ಅಂತರಂಗ ಸಂಪೂರ್ಣ ವ್ಯಾಪಿಸ್ಯಾದ ಅನ್ನೋದಕ್ಕೆ ಅವರ ಮಾತುಗಳೇ ಸಾಕ್ಷಿಯಾದವು. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅಭಿನಂದಿಸೋಣ. ಅವರಿಗೆ ಗೌರವಪೂರ್ಣವಾದ ಸತ್ಕಾರ. ಹುಬ್ಬಳ್ಳಿ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಅತ್ಯಂತ ಜನಪ್ರಿಯ ಶಾಸಕರಾಗಿರುವ ಸನ್ಮಾನ್ಯ ಮಹೇಶ್ ತೆಂಗಿನಕಾಯಿ ಅವರಿಗೆ ಗೌರವಪೂರ್ಣ ಸತ್ಕಾರ. ಮಠದ ಟ್ರಸ್ಟ್ ಕಮಿಟಿಯ ಚೇರ್ಮನ್ರಾಗಿರ್ತಕ್ಕಂತಹ ಬಸವರಾಜ್ ಕಲ್ಯಾಣ್ ಶೆಟ್ಟರು, ವೇದಾಂತ ಪರಿಷತ್ತಿನ ಅಧ್ಯಕ್ಷರಾಗಿರುವ ಶ್ಯಾಮಾನಂದ ಪೂಜಾರಿ ಅವರು, ಉಳಿದ ಎಲ್ಲ ಧರ್ಮದರ್ಶಿಗಳು ಅದಕ್ಕೆ ಸಾಕ್ಷಿಯಾಗ್ತಾ ಇದ್ದಾರೆ, ಅವರು ಸತ್ಕರಿಸ್ತಾ ಇದ್ದಾರೆ. ಮತ್ತೊಮ್ಮೆ ನಾವು ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಕೊಂಡಿರುವ ಮಹೇಶ್ ಅಣ್ಣನವರಿಗೆ ಅಭಿನಂದನೆಗಳು.